ಓಂ ಗುರುಭ್ಯೋ ನಮಃ ಅರ್ಕಮಹಾಗಣಾಧಿಪತಿಯೇ ನಮಃ ಆತ್ಮಗುರುವೇ ನಮಃ ಭದ್ರಕಾಳಿಯೈ ನಮೋ ನಿತ್ಯಂ ಸರಸ್ವತಿಯೈ ನಮೋ ನಮಃ ವೇದವೇದಾಂಗ ವೇದಾಂತ ವಿದ್ಯಾಸ್ಥಾನ ಬೇವಚ ಎಲ್ಲ ಜ್ಯೋತಿಷ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈಗ ತುಲಾರಾಶಿಯವರ ದಿನಭವಿಷ್ಯವನ್ನು ನೋಡೋಣ. 29/6/2026 ಸೋಮವಾರ, ಹುಣ್ಣಿಮೆ ತಿಥಿ, ಮೂಲ ನಕ್ಷತ್ರ, ಶುಕ್ಲಯೋಗ ಹಾಗೂ ಬ್ರಹ್ಮಯೋಗದ ಸಂಯೋಜನೆಗೊಂಡಿರೋದ್ರಿಂದ ಈ ದಿನ ಹುಣ್ಣಿಮೆ ತಿಥಿಯ ಪೂರ್ಣಚಂದ್ರನ ಅನುಗ್ರಹ, ಮೂಲ ನಕ್ಷತ್ರದ ಪರಿವರ್ತನಾ ತಿಥಿ, ಶುಕ್ಲಯೋಗದ ಪ್ರಗತಿದಾಯಕ ಪ್ರಭಾವ ಹಾಗೂ ಬ್ರಹ್ಮಯೋಗದ ಜ್ಞಾನ ಮತ್ತು ಸೃಜನಶೀಲತೆಯ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಸಮತೋಲನ, ಗೌರವ ಮತ್ತು ಹೊಸ ಅವಕಾಶಗಳನ್ನು ತಂದುಕೊಡಬಹುದು. ಇಂದು ವಿವೇಕ, ತಾಳ್ಮೆ ನಿಮ್ಮ ಯಶಸ್ಸಿನ ಗುಟ್ಟು ಆಗಲಿದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನದ ಗ್ರಹ ಪ್ರಭಾವವನ್ನು ನೋಡೋದಾದರೆ ತುಲಾ ರಾಶ್ಯಾಧಿಪತಿಯಾದಂಥ ಶುಕ್ರಗ್ರಹ ಹಾಗೂ ಸೋಮವಾರದ ಅಧಿಪತಿಯಾದಂಥ ಚಂದ್ರಗ್ರಹ ಈ ದಿನ ಶುಕ್ರನ ಸೌಹಾರ್ದತೆ ಮತ್ತು ಪೂರ್ಣಚಂದ್ರನ ಭಾವನಾತ್ಮಕ ಶಕ್ತಿ ಒಂದಾಗಿ ನಿಮ್ಮಲ್ಲಿ ಉತ್ತಮ ಸಂವಹನ, ಸೃಜನಶೀಲತೆ ಮತ್ತು ಸಂಬಂಧಗಳನ್ನು ಬಲಪಡಿಸುತ್ತದೆ. ಪ್ರಮುಖ ವ್ಯಕ್ತಿಗಳ ಸಂಪರ್ಕದಿಂದ ಲಾಭ ಉಂಟಾಗ್ತದೆ. ಕುಟುಂಬ ಮತ್ತು ಸ್ನೇಹಿತರ ಸಹಕಾರ ಲಭ್ಯವಾಗ್ತದೆ ಹಾಗೂ ಕಲಾತ್ಮಕ ಮತ್ತು ಬೌದ್ಧಿಕ ಕಾರ್ಯಗಳಲ್ಲಿ ಯಶಸ್ಸು ಪ್ರಾಪ್ತಿಯಾಗ್ತದೆ. ಮುಖ್ಯವಾದಂಥ ವಿಚಾರ, ಇಂದು ಸಮತೋಲನದಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಉತ್ತಮ ಫಲವನ್ನು ಕೊಡ್ತವೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಬೇಕು. ಹುಣ್ಣಿಮೆ ತಿಥಿಯ ಪ್ರಭಾವ ಇರೋದರಿಂದ ಮನಸ್ಸಿಗೆ ಸಂತೋಷ ಮತ್ತು ನೆಮ್ಮದಿ ಪ್ರಾಪ್ತಿಯಾಗ್ತದೆ. ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಗಳಿಗೆ ಶುಭ ದಿನ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಕುಟುಂಬದಲ್ಲಿ ಶುಭ ವಾತಾವರಣ ಅನ್ನುವಂಥದ್ದು ಇರ್ತದೆ. ಈ ದಿನ ದೇವರ ದರ್ಶನ, ಪೂಜೆ ಮತ್ತು ದಾನ ಧರ್ಮ ಕಾರ್ಯಗಳು ಉತ್ತಮ ಫಲವನ್ನು ನೀಡುತ್ತವೆ. ಮನಸ್ಸಿನ ಗೊಂದಲಗಳು ಕಡಿಮೆಯಾಗಬಹುದು. ಮೂಲ ನಕ್ಷತ್ರದ ಪ್ರಭಾವ ಇರೋದರಿಂದ ಹಳೆಯ ಸಮಸ್ಯೆಗಳ ಮೂಲ ಕಾರಣವನ್ನು ಅರಿಯುವಂಥ ಶಕ್ತಿ ಸಿಗ್ತದೆ, ಅವಕಾಶಗಳು ಸಿಗ್ತದೆ. ಹೊಸ ಆರಂಭಗಳಿಗೆ ಪ್ರೇರಣೆ ಎನ್ನುವಂಥದ್ದು ಉಂಟಾಗ್ತದೆ. ಜೀವನದಲ್ಲಿ ಅಗತ್ಯ ಬದಲಾವಣೆಗಳಿಗೆ ಸೂಕ್ತ ಸಮಯ ಇದಾಗಿರುತ್ತೆ. ಆದರೆ ಅನಗತ್ಯ ಚರ್ಚೆಗಳು ಮತ್ತು ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬಾರದು. ಶುಕ್ಲಯೋಗದ ಪ್ರಭಾವ ಇರೋದರಿಂದ ಅಭಿವೃದ್ಧಿ ಮತ್ತು ಪ್ರಗತಿಗೆ ಕಾರಣವಾಗ್ತದೆ. ಹೊಸ ಯೋಜನೆಗಳಿಗೆ ಅನುಕೂಲ ಉಂಟಾಗ್ತದೆ. ಸಮಾಜದಲ್ಲಿ ಗೌರವ ಅನ್ನುವಂಥದ್ದು ಹೆಚ್ಚಾಗ್ತದೆ. ಬ್ರಹ್ಮಯೋಗದ ಪ್ರಭಾವ ಇರೋದರಿಂದ ಅಧ್ಯಯನ, ಬೋಧನೆ ಮತ್ತು ಬರವಣಿಗೆಗಳಿಗೆ ಉತ್ತಮ ದಿನವಾಗಿದೆ. ಜ್ಯೋತಿಷ್ಯ, ತತ್ವಶಾಸ್ತ್ರ ಮತ್ತು ಆಧ್ಯಾತ್ಮಿಕ ವಿಚಾರಗಳಲ್ಲಿ ಆಸಕ್ತಿ ಹೆಚ್ಚಾಗ್ತದೆ. ಹೊಸ ವಿಚಾರಗಳು ಮತ್ತು ಸೃಜನಾತ್ಮಕ ಯೋಜನೆಗಳಿಗೆ ಯಶಸ್ಸು ಪ್ರಾಪ್ತಿಯಾಗ್ತದೆ. ವಿಶೇಷ ಫಲವನ್ನು ನೋಡೋದಾದರೆ ಈ ದಿನ ಜ್ಯೋತಿಷ್ಯ ಯೂಟ್ಯೂಬರ್ಗಳಿಗೆ, ಲೇಖನ ಮತ್ತು ಉಪನ್ಯಾಸ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥವರಿಗೆ ವಿಶೇಷ ಪ್ರಗತಿ ಎನ್ನುವಂಥದ್ದು ಕಾಣಬಹುದು. ಉದ್ಯೋಗದಲ್ಲಿ ಉತ್ತಮ ಪ್ರಗತಿ ಕಾಣ್ತೀರಿ. ಮೇಲಧಿಕಾರಿಗಳಿಂದ ಮೆಚ್ಚುಗೆ ಅನ್ನುವಂಥದ್ದು ಪ್ರಾಪ್ತಿಯಾಗ್ತದೆ. ವ್ಯವಹಾರದಲ್ಲಿ ಉತ್ತಮ ಲಾಭ ಉಂಟಾಗ್ತದೆ. ಹೊಸ ಗ್ರಾಹಕರು ಮತ್ತು ಪಾಲುಗಾರರಿಂದ ಅನುಕೂಲ ಉಂಟಾಗ್ತದೆ. ಈ ದಿನ ಧನಾಗಮನದ ಸಾಧ್ಯತೆ ಹೆಚ್ಚಾಗಿರ್ತದೆ. ಹಳೆಯ ಬಾಕಿ ಹಣ ವಾಪಸ್ ಬರೋ ಸಾಧ್ಯತೆಗಳಿರುತ್ತೆ. ಉಳಿತಾಯ ಮತ್ತು ದೀರ್ಘಕಾಲದ ಯೋಜನೆಗಳಿಗೆ ಈ ದಿನ ತುಂಬ ಅನುಕೂಲಕರವಾದಂಥ ಪ್ರಶಸ್ತವಾದಂಥ ದಿನವಾಗಿರುತ್ತದೆ. ಕುಟುಂಬದಲ್ಲಿ ಸಂತೋಷ ಮತ್ತು ಸೌಹಾರ್ದತೆ ಹೆಚ್ಚಾಗಿರುತ್ತೆ. ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗಿರುತ್ತದೆ. ಸ್ನೇಹಿತರಿಂದ ಉತ್ತಮ ಸಹಕಾರ ಅನ್ನುವಂಥದ್ದು ಲಭ್ಯವಾಗ್ತದೆ. ಆರೋಗ್ಯದಲ್ಲಿ ನಿದ್ರೆ ಮತ್ತು ವಿಶ್ರಾಂತಿಗೆ ಸಮಯವನ್ನು ನೀಡಿ. ಕಾಲು ನೋವು, ಬೆನ್ನಿನ ಬಾಧೆ ಸ್ವಲ್ಪ ಕಡಿಮೆ ಮಾಡಿಕೊಳ್ಬೇಕು. ಅತಿಯಾದ ಮಾನಸಿಕ ಒತ್ತಡವನ್ನು ತಪ್ಪಿಸಿಕೊಳ್ಳಿ. ಈ ದಿನ ಯಾರು ಧ್ಯಾನ, ಪ್ರಾಣಾಯಾಮ ಮತ್ತು ಯೋಗಾಭ್ಯಾಸದಲ್ಲಿ ನಿರತರಾಗಿರ್ತಾರೆ ಅವರಿಗೆ ಹೆಚ್ಚಿನ ಲಾಭ ದೊರೆಯುತ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಪರಿಹಾರಕ್ಕಾಗಿ ಈ ದಿನ ಲಕ್ಷ್ಮೀದೇವಿಯ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು, ಹುಣ್ಣಿಮೆಯ ತಿಥಿಯ ಪೂರ್ಣಚಂದ್ರನ ಅನುಗ್ರಹ, ಮೂಲ ನಕ್ಷತ್ರದ ಪರಿವರ್ತನಾ ಶಕ್ತಿ, ಶುಕ್ಲಯೋಗದ ಪ್ರಗತಿದಾಯಕ ಪ್ರಭಾವ ಮತ್ತು ಬ್ರಹ್ಮಯೋಗದ ಜ್ಞಾನಾನುಗ್ರಹದಿಂದ ಇಂದು ತುಲಾರಾಶಿಯವರಿಗೆ ಗೌರವ, ಕಾರ್ಯಸಿದ್ಧಿ, ಉತ್ತಮ ಸಂಬಂಧಗಳು, ಆರ್ಥಿಕ ಅನುಕೂಲಗಳು ಮತ್ತು ಕುಟುಂಬದ ಸಂತೋಷ ದೊರೆಯುವ ಶುಭ ದಿನ ಇದಾಗಿರಲಿದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.